ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಇವತ್ತ ಡಿಸೆಂಬರ್ 14 ಭಾನುವಾರ ಬೆಳ್ಳಂಬೆಳಗ್ಗೆನೆ ಹೊಸ ಅಪ್ಡೇಟ್ ಬಂದಿದೆ. ಇದನ್ನ ಪ್ರತಿಯೊಬ್ಬರು ನೋಡ್ಲೇಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಈಗ ಎಲ್ಲಿ ನೋಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆನೇ ಚರ್ಚೆ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನಿಮಗೆ ನಡೆದಿರುವಂತ ಘಟನೆಗಳ ಬಗ್ಗೆ ಗೊತ್ತಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ, ಗುಳುಂ ಅನ್ಸಿದ್ದಾರೆ. ರಾಜ್ಯ ಸರ್ಕಾರ ಹಣವನ್ನ ಕೊಟ್ಟಿಲ್ಲ, ತಿಂದಾಕ್ಬಿಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದ್ರು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಯಾರಿಗಾದ್ರೂ ಹಣ ಬಂದಿಲ್ಲ ಅಂತ ನಮ್ಗೆ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ರಾಜಾರೋಷವಾಗಿ ನಮ್ಮ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಸ್ವಾಮಿ, ನಾವು ಇಲ್ಲಿ ಕೇಳೋದೇನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿಯರಿಗೆ ಸರಿಯಾದ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡಿ. ಯಾಕಂದ್ರೆ ಬಹಳಷ್ಟು ಮಂದಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನಮ್ಗೆ 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ, 4 ಕಂತು ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲ ಒಬ್ಬರಿಗೆ ಹಣ ಬರುತ್ತೆ, ಆದ್ರೆ ಬಹಳಷ್ಟು ಮಂದಿಗೆ ಹಣ ಬರಲ್ಲ. ಈ ರೀತಿ ಯಾಕೆ ಮಾಡ್ತಾರ? ಕೊಡಂಗಿದ್ರೆ ಹಣ ಸರಿಯಾಗಿ ಕೊಡಿ, ಇಲ್ಲದ್ರೆ ಕೊಡೋದನ್ನ ಬಂದ್ ಮಾಡಿಬಿಡಿ, ಇದ್ರಲಿಂದ ಯಾರಿಗೂ ಲಾಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈಗ ಬಹಳಷ್ಟು ಬೇಸತ್ತೋಗಿದ್ದಾರೆ ಅಂತ ಹೇಳ್ಬೋದು ಜನ. ಯಾಕಪ್ಪ ಅಂತಂದ್ರೆ, ಆಗೊಂದು ಈಗೊಂದು ಕಂತುಗಳು ಬರುತ್ತೆ, ಸ್ವಲ್ಪ ಸ್ವಲ್ಪ ಹಣ ಬರುತ್ತೆ. 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಹಣ ಬರೋದಕ್ಕೆ ಶುರುವಾಗಿದೆ. ಸೊ ಜನ ಬಹಳಷ್ಟು ರೋಸ್ ಗೆದ್ದೋಗಿದ್ದಾರೆ. ಯಾಕಂದ್ರೆ ತಿಂಗಳ ಹಣ ಬಂದ್ರೆ ಅದು ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. 2,000 ರೂಪಾಯಿ ಯಾವ್ದಕ್ಕಾದ್ರೂ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾರೆ, ಆಸರೆ ಆಗುತ್ತೆ. ಸೊ ಈ ರೀತಿಯಾಗಿ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಹಾಗಾದ್ರೆ ಬನ್ನಿ, ಈಗ ರಾಜ್ಯ ಸರ್ಕಾರ ಏನ್ ಕ್ರಮವನ್ನ ಕೈಗೊಂಡಿದೆ? ಹೌದು ಸ್ನೇಹಿತರೆ, ಇಮಿಡಿಯೇಟ್ಲಿ ಆಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ. ಯಾಕಂದ್ರೆ ಇನ್ನು ನಾವು ಇದೇ ರೀತಿಯಾಗಿ ನಾವು ಹೇಳ್ತಾ ಹೋದ್ರೆ ಆಗೋದಿಲ್ಲ. ಹಣವನ್ನ ಬಿಡಬೇಕು ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಹಣವನ್ನ ನಾವು ಕೊಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ ಸದ್ಯದಲ್ಲಿ ಈಗ ಬಹಳಷ್ಟು ಮಂದಿಗೆ 2 ಕಂತು, 23ನೇ ಕಂತು, ಕೆಲವರಿಗೆ 3 ಕಂತು, ಈ ರೀತಿಯಾಗಿ ಬಹಳಷ್ಟು ಮಂದಿಗೆ ಪೆಂಡಿಂಗ್ ಇದೆ. ಸೊ ಈಗ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಹಾಗಾದ್ರೆ ಬನ್ನಿ, ಇವತ್ತ ಎಷ್ಟು ಜನಗಳಿಗೆ ಹಣ ಬರ್ಬೋದು, ಯಾವ ಕಂತಿನ ಹಣ ಬಿಡುಗಡೆ ಆಯ್ತು, ಎಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೊನೆಗೂ ನಿಮಗೆ ಇಷ್ಟು ದಿನಗಳ ಕಾಲ ಪೆಂಡಿಂಗ್ ಉಳಿದಿದ್ದ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹಾಗಾದ್ರೆ ಬನ್ನಿ, ಇದರ ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯದ ಗೃಹಲಕ್ಷ್ಮಿಯರು ಏನಪ್ಪಾ ಅಂತಂದ್ರೆ, ಇವ್ರು ಸಹಸನೆ ಬೇಡಪ್ಪ, ಈ ಸರ್ಕಾರನೇ ಬೇಡ, ನಮ್ಗೆ 5 ಗ್ಯಾರಂಟಿಗಳು ಬೇಡ. ಯಾಕಂದ್ರೆ ಇವರು ಕೊಡೋದಿಲ್ಲ, ಅದು ಆಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡೋದಿಲ್ಲ, ಅದು ನಮ್ಗೆ ಬರೋದಿಲ್ಲ. ಯಾವಾಗಾದ್ರೂ ಒಂದು 2,000 ಹಣವನ್ನ ಕೊಡ್ತಾರೆ, ಅದಕ್ಕ ಡಬಲ್ ಆಗಿ ಹಣ ನಾವು ಸರ್ಕಾರಕ್ಕೆ ಕೊಡ್ತಾ ಇದೀವಿ, ನಮ್ಗೆ ಹಾಳಾಗಿ ಹೋಗ್ತಾ ಇದೆ ಅಂತ ಬಹಳಷ್ಟು ಮಂದಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ, ಈಗ ಮೊನ್ನೆ ಕಲಾಪದಲ್ಲಿ ಒಂದು ವಿಚಾರದ ಬಗ್ಗೆ ಚರ್ಚೆ ಆಯ್ತು. ನಿಮ್ಗೆ ಗೊತ್ತಿರಬಹುದು, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗಿಲ್ಲ, ರಾಜ್ಯ ಸರ್ಕಾರವೇ ತಿಂದು ಹಾಕಿದೆ ಅಂತ ಹೇಳ್ತಾ ಇದ್ರು. ಸೊ ಈಗ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಈ ಒಂದು ಹಣ ಯಾರಿಗೆ ಹೋಗಿಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಬೇಕು. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಆ ಒಂದು ಹಣ ಈಗಾಗಲೇ ಬಿಡುಗಡೆ ಆಗಿದೆ, ಅದು ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಪ್ರಾರಂಭ ಆಗಿದೆ. ಹೌದು ಸ್ನೇಹಿತರೆ, ಕೆಲವರು ಬಹಳಷ್ಟು ಮಂದಿ ಅಂತಿದ್ರು, ನಮ್ಗೆ 3 ಕಂತು ಬಂದಿಲ್ಲ ಸರ್, 2 ಕಂತು ಬಂದಿಲ್ಲ, ನಮ್ಗೆ 4 ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇದೇ ಕಾರಣ, ಮೇನ್ ಕಾರಣ ಏನಪ್ಪಾ ಅಂತಂದ್ರೆ, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಮಾಡಿದ್ದಿಲ್ಲ, 2 ತಿಂಗಳದ್ದು ಈಗ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ಬೋದು. ಮತ್ತೆ ಇದ್ರ ಜೊತೆಗೆ ಈಗ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತೆ ನವೆಂಬರ್ದು 3 ತಿಂಗಳದ್ದು ಪೆಂಡಿಂಗ್ ಇದೆ. ಸೊ ಇದರಲ್ಲಿ ಈಗ ಏನಪ್ಪಾ ಅಂತಂದ್ರೆ, ಈ ಒಂದು ಹಣವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಸದ್ಯದಲ್ಲೇ ನಿಮಗೆ ಕೆಲವ್ರಿಗೆ 2,000, ಕೆಲವ್ರಿಗೆ 4,000, ಕೆಲವ್ರಿಗೆ 6,000 ಹಣ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರಿಯಾದ ಟೈಮಿಗೆ ಈಗ ಹಣ ಬಿಡುಗಡೆ ಆಗ್ತಾ ಇದೆ. ಯಾಕಂದ್ರೆ ಈಗ ಸದನದಲ್ಲಿ ಬಹಳಷ್ಟು ಚರ್ಚೆ ಆಯ್ತು. ಸೊ ಇದೇ ರೀತಿಯಾಗಿ ಬಿಟ್ರೆ ನಮ್ಮನ್ನ ಜನ ಯಾರು ನಂಬಲ್ಲ ಅಂತೇಳಿ ಈಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬರುತ್ತೆ, ಜೊತೆಗೆ ಇಲ್ಲಿ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ದು ಏನಿದೆ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಅಂದ್ರೆ ಯಾರಿಗೆ ಇಲ್ಲಿ ಹಣ ಬಂದಿಲ್ಲ ಸರ್, ನಮ್ಗೆ ಬಹಳಷ್ಟು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಅಂತವರ ಖಾತೆಗೆ ಹಣ 100% ಆಗಿ ಬರುತ್ತೆ. ಜಸ್ಟ್ ತಾಳ್ಮೆಲಿಂದ ವೇಟ್ ಮಾಡ್ತಾರೆ. ಮತ್ತೆ ಜೊತೆಗೆ ಯಾರು ಸತತವಾಗಿ ಕಂಟಿನ್ಯೂ ಆಗಿ ಹಣ ಪಡೆದಿದ್ರ, ಮತ್ತೆ ಅಕ್ಟೋಬರ್ ತಿಂಗಳದ್ದು ಇನ್ನೂ ಹಣ ಬಂದಿಲ್ಲ ಸರ್ ನಮಗೆ ಅಂತ ಕಾಯ್ತಾ ಇದ್ರ, ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದ್ದು ಅವ್ರಿಗೆ ಕೂಡ ಹಣ ಬಿಡುಗಡೆ ಆಗಿದೆ. ಸೊ ಈಗ ಏನಪ್ಪಾ ಅಂತಂದ್ರೆ, 1 ದಿನ ಅಥವಾ 2 ದಿನ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇದೆ.
ಆದ್ರೆ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಹಣ ಬರೋದಂತೂ 100% ಪಕ್ಕಾ ನಿಜ ಆಗಿದೆ. ಯಾಕಂದ್ರೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಆದೇಶವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿದ್ದಾರೆ, ಹಣವನ್ನ ಇಮಿಡಿಯೇಟ್ ಆಗಿ ನೀವು ರಿಲೀಸ್ ಮಾಡಿ. ಯಾಕಂದ್ರೆ ಇದು ಸರಿ ಹೋಗೋದಿಲ್ಲ, ಇಲ್ಲಾಂದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈಗ ಹಣ ರಿಲೀಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸೊ ತಾಳ್ಮೆಯಿಂದ ಕಾಯ್ತಾ ಇರ್ರಿ, ನಿಮ್ಮ ಖಾತೆ ಕೂಡ 100% ಆಗಿ ಹಣ ಬಂದೇ ಬರುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ.